ಸರ್ ನಮಸ್ಕಾರ ಕರ್ನಾಟಕ. ಈ ಚಾನಲ್ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೊತೀನಿ. ನಿನ್ನೆ ಬಂದುಬಿಟ್ಟು ನಮ್ಮ ನಿಧಿತು ಸ್ವಲ್ಪ ಕೈಗೇನೋ ಫುಟ್ಬಾಲ್ ಬಿದ್ದೈತೆ ಅಂತ ಊದ್ಕೊಂಡಿದ್ದೆ. ಒಂದು ಕೈ ಇದು ಇಲ್ಲೈತಲ್ಲ ಸೆಂಟ್ರಲ್ಲಿ ಊದ್ಕೊಂಡೈತೆ. ಅಂದರೆ ಹೇಗಂದರೆ ಇಲ್ಲಿ ಸೆಂಟ್ರಲ್ಲಿ ಇಲ್ಲಿ ಸೆಂಟ್ರಲ್ಲಿ ಊದ್ಕೊಂಡೈತಂತ ಅದು ಫುಲ್ಲು ಒಂಥರ ಬ್ಲ್ಯಾಕಾಗಿ ಆಗಿಬಿಟ್ಟೈತೆ. ಅದು ಏನಂದರೆ ಇವಾಗ ಫುಲ್ ಊದ್ಕೊಂಡೈತಂತ ಫಿಂಗರ್ಸ್ ಎಲ್ಲ ಊದ್ಕೊಂಡ್ಬಿಟ್ಟೈತೆ. ಮತ್ತು ನಮ್ಮ ಫ್ರೆಂಡು ಯಾವನ್ನ ಬಂದುಬಿಟ್ಟು ಅದು ನೆಟ್ಗೆ ತೆಗ್ದೆ, ಏನು ಹಿಂಗೆ ಇಟ್ಕೊಂತಂತ ನೆಟ್ಗೆ ತೆಗ್ದ. ಅವ್ನಿಗೆ ಗೊತ್ತಿಲ್ಲ ಏನಂತ, ಹಂಗಿರೋನು ನೆಟ್ಗೆ ತೆಗ್ದಾದ್ಮೇಲೆ ಇನ್ನೂ ಜಾಸ್ತಿ ಆಯಿತು. ಅವ್ನಿಗೆ ಇನ್ನೂ ನೋವು ಜಾಸ್ತಿ ಆಯಿತು. ಅವನೇನೋ ಪೇಯ್ನ್ ಕಿಲ್ಲರ್ ಟ್ಯಾಬ್ಲೆಟ್ ಇಸ್ಕೊಂಡ್ಬಿಟ್ಟು ಸ್ವಲ್ಪ ಹೊತ್ತು ಮಲ್ಕೊಂಡ. ಆದರೆ ಇನ್ನೂ ನೋವು ಜಾಸ್ತಿ ಇತ್ತು. ನೈಟ್ ನನ್ನ ಕರೆದ, ಹಿಂಗೆ ಬಾರು ಹಿಂಗೆ ನೋಡು ಅಂತ. ನಾನು ನಮ್ಮ ಫ್ರೆಂಡ್ನ ಕರೆದೆ, ಅವನ ಹೆಸರು ಆ್ಯಂಟೋ ಅಂತ. ಬಂದ, ಅವನಿಗೂ ಸೇಮ್ ಇದೇ ಪ್ರಾಬ್ಲಮ್ ಇರೋದಂತೆ. ಫಸ್ಟು ಅವನು ಫುಟ್ಬಾಲ್ ಆಡೋಕ್ಕೆ ಹೋಗಿ ಹಿಂಗೆ ಕೈಗೆ ಬಿತ್ತಂತ. ಅವನೇನೋ ನೆನ್ನೆ ನೆಟ್ಗೆ ಅವನೇನೋ ನೆನ್ನೆ ಇಲ್ದ ಕೈನ ಇಲ್ಬಿಟ್ಟು ಸ್ವಲ್ಪ ಮಸಾಜ್ ಮಾಡಿಬಿಟ್ಟು ಅವನ ಕೈ ಹಿಂಗೆ ಹಾಯಿ ಬಾಯಿ ಏನೇನೋ ಮಾಡೋಕ್ಕಿಲ್ಲ. ಆದರೆ ನಿಧಿಗೆ ಅದು ಆಗ್ತಾಯಿಲ್ಲ, ತಡ್ಕೊಳಕ್ಕಾಗ್ತಾಯಿಲ್ಲ. ಅವ್ನು ನಿದ್ದೆ ಬರಲ್ಲ ಅಂತ ಒಂದಿನ ನಿದ್ದೆಗೋಸ್ಕರ ಒಂದು ವಾರ ನಿದ್ದೆ ಮಿಸ್ ಮಾಡ್ತಾನೆ. ಅವನಿಂದ ನೋವು ಜಾಸ್ತಿ ಆಗ್ತೈತೆ ಅಂತ. ನಿನ್ನೆ ಎಲ್ಲ ಆಚೆನೇ ಅಲ್ದ, ನಾನು ಅದು ವೀಡಿಯೋದು ಇದ್ದಿಲ್ಲ. ಇವತ್ತು ಹೋಗ್ಬಿಟ್ಟು ನಾನು ತೋರಿಸ್ತೀನಿ ಸ್ವಲ್ಪ ನಿಧಿ ಕೈ ಹೆಂಗೈತಂತ. ನಿಧಿ ಕೈ ಸ್ವಲ್ಪ ಊದ್ಕೊಂಡೈತೆ, ಇನ್ನೂ ಕಂಪ್ಲೀಟಾಗಿ ಕ್ಲಿಯರ್ ಆಗಿಲ್ಲ, ಸ್ವಲ್ಪನೇ. ಹಂಗಂದರೆ 100%ಅಲ್ಲಿ ಒಂದು 25% ಕ್ಯೂರ್ ಆಯಿತು. ಆ 25% ಕ್ಯೂರಲ್ಲೇ ಇವ್ನು ನಿಧಿ ಹೋಗ್ಬಿಟ್ಟು ಗೇಮ್ ಆಡ್ತವನೆ, ಫ್ರೀ ಫೈರು. ಅಂದೆ ನಿನ್ನ ಕೈ ಸರಿ ಆಯ್ತಂತ. ಸರಿ ಆಯಿತು, ನಾನು ಮಾಸ್ಟರ್ ಹೋಗ್ಬೇಕಂತ ಅವ್ನಿಗೆ ಗೇಮ್ ಆಡ್ತವನೆ. ಏನಿಗೆ ಮತ್ತು ಇದು ನಾನು ಫಸ್ಟೇ ಅಂದೆ, ಅವ್ನು ಗ್ರೌಂಡ್ಗೆ ಹೋಗೋ ಮುಂಚೆ ಫಸ್ಟು ಅವ್ನಿಗೆ ಕ್ರಿಕೆಟ್ ಆಡೋಕೆ ಹೋದ. ಕ್ರಿಕೆಟ್ ಏನಂದರೆ ಅಲ್ಲೇನೋ ಮ್ಯಾಚ್ ನಡೀತೈತೆ ಅಂತ ಹೋದ. ಸಂಡೇ ಹೋಗ್ಬಿಟ್ಟು ಏನೋ ಕೈಗೆ ಬಾಲ್ ಬಿತ್ತಂತ. ಈ ಫಿಂಗರ್ ಫುಲ್ ಊದ್ಕೊಂಡಿದ್ದೆ ಅಂತ. ಆ ಫಿಂಗರು ಜಾಸ್ತಿ ದಿನ ಅಂದರೆ ಒಂದು ವಾರ ಅವನು ಏನು ಮಾಡಿಲ್ಲ. ಅದು ಏನಂದರೆ ನೋವು ತಡ್ಕೊಳಕ್ಕಾಗಿಲ್ಲ ಅಂತ ಅದು ಟೇಪ್ ಅದು ಹೋಲ್ಸ್ ಥರ, ವೈಟ್ ಕಲರ್ ಹೋಲ್ ಟೇಪ್ ಥರ ಅದಾಗ್ಬಿಟ್ಟ. ಅದಾದಮೇಲೆ ಸ್ವಲ್ಪ ದಿನ ಕ್ಯೂರ್ ಆಯಿತು. ಮತ್ತು ಗ್ರೌಂಡ್ಗೆ ಹೋಗ್ಬಿಟ್ಟು ಈ ಕಿತ್ತ ನಾನು ಫುಟ್ಬಾಲ್ ಆಡ್ತೀನಿ ಅಂತ ಹೋದ. ಫುಟ್ಬಾಲ್ ಆಡೋಕ್ಕೆ ಹೋಗಿ ಫಸ್ಟ್ ದಿನ ಏನಾಗಿಲ್ಲ. ನೆಕ್ಸ್ಟ್ ಅಂದರೆ ನಿನ್ನೆ ಹೋಗ್ಬಿಟ್ಟು ಬಂದಿದ್ದ ತಕ್ಷಣ ನನಗೆ ಹೇಳ್ತಾವೆ, ನಿಂಗೆ ಆ್ಯಕ್ಸಿಡೆಂಟ್ ಆಗಿತ್ತಂತ. ಯಾರೋ ಹೆಂಗೈತಂತ ಕೇಳಿದೆ. ಆ್ಯಕ್ಸಿಡೆಂಟ್ ಅಲ್ಲ, ಫುಟ್ಬಾಲ್ ಆಡೋಕೆ ಹೋದ್ಮೇಲೆ ನಮ್ಮ ಫ್ರೆಂಡು ಪಾಸ್ ಮಾಡೋಕೆ ಹೋದೆ. ಕ್ಲೋಸಿಗೆ ಬಂದುಬಿಟ್ಟು ಹಿಂಗೆ ಫುಟ್ಬಾಲ್ ಪಾಸ್ ಮಾಡ್ದೆ. ಆದರೆ ನನ್ನ ಕೈಗೆ ಬಿತ್ತು. ಕೈ ಇಲ್ಲಿ ಟ್ವಿಸ್ಟ್ ಆಯಿತು. ಟ್ವಿಸ್ಟ್ ಆಗಿದ ತಕ್ಷಣ ಇಲ್ಲಿ ಅವಾಗೇನು ಅನಿಸಿಲ್ಲಂತೆ. ಮನೆಗೆ ಬಂದುಬಿಟ್ಟು ಒಂದು 2 hours ಇದ್ದ. 2 hours ಇದ್ಮೇಲೆ ಸ್ವಲ್ಪ ಊದ್ಕೊಂಡ್ಬಿಟ್ಟೈತೆ ಕೈ. ಏನಂದರೆ ಆ ಕೈ ಅಲ್ಲರ್ಸೋಕ್ಕಾಗ್ತಾಯಿಲ್ಲ. ಅಂದರೆ ಹಿಂಗೆ ಮಾಡ್ತಿರಲ್ಲ, ಹಿಂಗೆ ಅಲ್ಲರ್ಸೋಕ್ಕಾಗ್ತಾಯಿಲ್ಲ ಅವ್ನು. ಹಂಗೆ ಅಲ್ಲರ್ಸೋಕ್ಕಾಗಿಲ್ಲ ಅಂತ ನಮ್ಮ ಫ್ರೆಂಡ್ ಬಂದುಬಿಟ್ಟು ಅದೇನೋ ಮಾಡಿಬಿಟ್ಟೆ. ಇವಾಗ ಬೆಳಗ್ಗೆ ಅವ್ನು ಫೋನ್ ಮಾಡಿಬಿಟ್ಟು ಹೇಳ್ತವನೆ, ಅವ್ನು ನಿನ್ನೆ ಮಾಡಿರೋದು ಚೆನ್ನಾಗಿತ್ತು. ಅವನು ಆ್ಯಂಟೋ ಬಂದುಬಿಟ್ಟು ಸ್ವಲ್ಪ ನೋವು ಕಡಿಮೆ ಇತ್ತಂತ. ಹಂಗೆಲ್ಲ ಸರಿ ಅಂತ ಬಂದುಬಿಟ್ಟು ಸೈಲೆಂಟ್ ಇದ್ದೆ. ಮತ್ತೆ ಫೋನ್ ಮಾಡ್ದೆ, ಗೇಮ್ ಆಡ ಬಾ. ನಮ್ಮ ಮಾವ ಬರ್ತಾರೆ ಇವತ್ತು. ನಮ್ಮ ಅಮ್ಮ ಬಂದುಬಿಟ್ಟು ಇವತ್ತೇನೋ ಏಷ್ಯನ್ ಫಿನಿಕ್ಸ್ ಮಾಲ್ ಕರ್ಕೊಂಡು ಹೋಗ್ತಾನಂತೆ. ಏನೋ ಸ್ವಲ್ಪ ಗೇಮ್ಸ್ ಆಡೋಕ್ಕಂತೆ. ನೋಡಿದೆ ಹಿಂಗಿರುತ್ತಂತ, ಅದೇ ವೀಡಿಯೋ ತೆಗ್ಬಿಟ್ಟು ಹಾಕೋದು ನೋಡೋದು. ಸೊ ಗೈಸ್, ಇವಾಗ ನಾನು ಮ್ಯಾಚ್ ಹೋಗ್ತಿದ್ದೀನಿ. ನಮ್ಮ ಬಂಡ್ಲಿ ತಲೆ ಇಲ್ಲೇ ಇದ್ದಾನೆ. ಅದೇನೋ ಫಿಶ್ ಫುಡ್ಗೆ ಅಂತ ಹೋಗ್ತಾ ಇದ್ದೀವಿ. ಆವಾಗಲೇ ಮನೆ ಹತ್ರ ಕಾರ್ನ ಕುಚ್ಚಕ್ಕೆ ಹೋಗೋವನ್ನೇ ನಾನು ಬಿಟ್ಟಿದ್ದೀವಿ. ನೋಡಿ ಗೈಸ್ ಹೆಂಗೆ ಮಾಡ್ತಾವನಂತ. ಹಂಗೆ ರೇಸ್ ಕೊಡು ಬಂಡಿ, ರೇಸ್ ಕೊಡು. ಏನೋ ಫಿಶ್ ಫುಡ್ ಇಸ್ಕೊಂಡಕ್ಕೆ ಹೋಗ್ತಾ ಇದೀವಿ ಗೈಸ್. ಇಲ್ಲೇ ಹತ್ರ ಬಂದ್ಬಿಟ್ಟು ಅಂಗಡಿ ಓಪನ್ ಐತಾ ಎಲ್ಲೋ ಗೊತ್ತಿಲ್ಲ ಗೈಸ್. ಓಪನ್ ಐತೆ ಗೈಸ್. ಓಪನ್ ಇಲ್ಲ ಅಂದರೆ ನಿಧಿ ಇದು ಆ ಬಿಗ್ ಪ್ಯಾಚಿಗೆ ಇವತ್ತು ನಿಮಗೋಸ್ಕರ ಅಂಗಡಿಗೆ ಹೋಗ್ತಾ ಇದೀವಿ. ಇದೇ ಗೈಸ್ ಏನೋ ಅಂಗಡಿ ಅಂತ. ಫೇಮಸ್ ಬಂದ್ಬಿಡೋಣ ಬನ್ನಿ ಗೈಸ್.
ಸೊ ಗೈಸ್ ಈ ಫಿಶ್ ಫುಡ್ಗೋಸ್ಕರ ಈ ಬಂಡ್ಲಿ ತಲೆ ಇಲ್ಲಿ ಬಂದ್ಬಿಟ್ರೆ ನಮ್ಮ ಇಲ್ಲಿ ನೋಡಿ ಇಲ್ಲಿ ಫಿಶಸ್ ನೋಡ್ಬೇಕಾ ಫಿಶಸ್ ತೋರಿಸ್ಬೇಕಂತೆ ಬೇಡ ಫಿಶಸ್ ನಾವು ಆಮೇಲೆ ನೋಡ್ಸಲ್ಲ ಮನೆಗೆ ನಡೆಯೋ ನನಗೆ ಟೈಮ್ ಆಗ್ತಿದೆ. ಸೊ ಗೈಸ್ ಇವಾಗ ಗಾಡಿ ಹತ್ತಿರೋದು ಇದೇನು ಎತ್ತು ಬಿಲ್ ಗಾಡಿ ಇದು. ಏನಾದರೂ ಆದರೆ ಹಾಸ್ಪಿಟ್ಲಿಗೆ ಬನ್ನಿ ಗೈಸ್ ನೋಡೋಕ್ಕೆ ನಮ್ಮ ಇಲ್ಲಿ ನೋಡ್ಸೋಣ ನೋಡಿ ಗೈಸ್ ಹೆಂಗೆ ಓಡಿಸೋನಂತ. ಹಂಗೆ ನಮ್ಮ ನಿಧಿನೂ ತೋರಿಸ್ಬಿಟ್ಟು ಬರ್ತೀನಿ ನೋಡಿ ಗೈಸ್. 2 ಫಿಶ್ ಫುಡ್ಗೋಸ್ಕರ ನನ್ನ ಕರ್ಕೊಂಡು ಬಂದ ನಾನು ಇನ್ನೂ ಊಟನೇ ಮಾಡಿಲ್ಲ. ಆಯ್ತು ಬಿಟ್ಟು ತಿನ್ನಲ್ಲ. ಬಿರಿಯಾನಿ ಬೇಕಾ ಬಿರಿಯಾನಿ ಇಸ್ಕೊಳ್ಳಲ್ಲ. ಬಿರಿಯಾನಿ ಅಂತವೇ ಬಿರಿಯಾನಿ ಕೊಡ್ಸಲ್ಲ. ಎಲ್ಲರ ಗಾಡಿ ಅಂದರೆ ಇವನ್ ಗಾಡಿನೇ ವಿಚಿತ್ರ. ಇಲ್ಲಿ ಸ್ಪೀಡೋಮೀಟ್ರಲ್ಲಿ ಮೀಟ್ರೇ ಇಲ್ಲ. ನೋಡಿ ಸೇಫ್ಟಿಗೋಸ್ಕರ ವಿಡಿಯೋ ಎತ್ತಾ ಇದ್ದೀನಿ ಗೈಸ್. ನಮ್ಮನ್ನ ಕಾಪಾಡಿ ಗೈಸ್. ನಮ್ಮ ಬಂಡಿಗ ನಿಲ್ಬಿಡ್ಗಾನು Pamilya mo yan. Kasi wala lang ako. Spice nila. ನನಗೆ ನಂಬಿಕೆ ಇಲ್ಲಪ್ಪ. ನೀನು ತೊಂಟಲ್ಲ ನಾನು ಬದುಕಬೇಕಂತ ವಿಡಿಯೋ ಓ ಪ್ರೂಫ್ಗೆ ఫ్రెండ్ పైన నమ్మకం లేదంటే ఏం రాదు. నేను ఫస్ట్ చేద్దాం ముందు చూసేదా కింద పెట్టరా. Kaya tato. ಗೈಸ್ ನೋಡಿ ಗೈಸ್ ಇವನ್ ಮೂತಿ ನಿಧಿ ಕೈ ನೋಡಿ ಇಲ್ಲಿ ಹೆಂಗೆ ಕೂತ್ಕೊಂಡಿತ್ತಂತ. ನಿನ್ನೆ ಇದಕ್ಕಿಂತ ಜಾಸ್ತಿ ಇತ್ತು. ನಿನ್ನೆ ನಮ್ಮ ಫ್ರೆಂಡ್ ಏನೋ ಮಸಾಜ್ ಮಾಡ್ದೆ ಅದಕ್ಕೆ ಸ್ವಲ್ಪ ಕಡಿಮೆ ಇತ್ತು. ಸೊ ಗೈಸ್ ಇವಾಗ ಒಂದು ಬಕ್ರ ಬಂದವನೇ ಅಲ್ಲಿ ಫೋನ್ ಬಿದ್ದೈತಂತ. ಅದು ಬರೀ ಡಿಸ್ಪ್ಲೇ ಅದು ಬಿಸಾಕಿರೋದು. ನಮ್ಮ ಫ್ರೆಂಡ್ ಒಬ್ಬನು ರಿಯಾನ್ ಅಂತ ನೋಡಿ ಗೈಸ್ ಏನೋ ಫೋನ್ ಅಂತ ಆದರೆ ಅದು ಫೋನ್ ಅಲ್ಲ, ಅದು ಡಿಸ್ಪ್ಲೇ ಮಾತ್ರ ಅಷ್ಟೇ. ಬರೀ ಸ್ಕ್ರೀನ್ ಆಗ್ಬಿಟ್ಟು ಅವನೇನೋ ಒರಿಜಿನಲ್ ಫೋನ್ ಅನ್ಕೊಂಡ್ಬಿಟ್ಟು. ಸೊ ಗೈಸ್ ಇವಾಗ ನಾವು ಫಿನಿಕ್ಸ್ ಮಾಲ್ಗೆ ಹೋಗ್ತಾಯಿದ್ದೀವಿ. ಇದು ಅಲ್ಲೆಲ್ಲೋ ಗೊತ್ತಿಲ್ಲ ಅದು ಯಾವ ಏರಿಯಾ ಅಂತ, ಆದರೆ ಅದೇನು ಮಾಲ್ ಆಫ್ ಏಷ್ಯಾ ಅಂತೆ ಫಿನಿಕ್ಸ್ ಮಾಲ್ದು ಹೊಸ ಮಾಡೋರಂತೆ. ಸೊ ಅದಕ್ಕೆ ಫ್ಯಾಮಿಲಿ ಎಲ್ಲರೂ ಹೋಗ್ಬೇಕಂತ ಪ್ಲ್ಯಾನ್ ಹಾಕೊಂಡಿದ್ವಿ. ಇವಾಗ ಹೋಗ್ತಾಯಿದ್ದೀವಿ ಆಚೆ. Emocional, mas não vou com contação. Belo, vou viver a minha vida nação. E na fonte dos tu casa, te dá dia ou não dá.
ಗೈಸ್ ನಾವು ಬಂದಿದ್ದೀವಿ ಇಲ್ಲಿ ಇದೇನೋ ಮಾಲ್ ಆಫ್ ಏಷ್ಯಾ ಫಿನಿಕ್ಸ್ ಮಾಲ್ ಹತ್ರ. ಇದು ದೊಡ್ಡದಾಗೈತೆ ನೋಡೋಕ್ಕೆ, ಆದರೆ ಒಳಗಡೆ ಹೆಂಗೈತೆ ಗೊತ್ತಿಲ್ಲ. ಇವಾಗ ಒಳಗಡೆ ಹೋಗ್ಬೇಕು, ಬುಕ್ ನೋಡ್ಬೇಕು. ಶಾಪ್ ಫೈಂಡರ್ ಚಾಯ್ಸಸ್ ನಾಸ್ಟದಿ ಅನ್ಕೊಂಡಿದ್ದೀನಿ. ಹಂಗೆ ಇಲ್ಲಿ ಸ್ವಲ್ಪ ದೊಡ್ಡದಾಗೈತೆ ಒಳಗಡೆನು, ಆದ್ರೆ ಇಲ್ಲಿ ರೇಟ್ಗಳು ನೋಡಿದ್ರೆ ನನಗೆ ಶಾಕ್ ಆಗ್ತೈತೆ. ನಮ್ಮ ಮಿಡಲ್ ಕ್ಲಾಸ್ ಅವ್ರಿಗೆ ಅಷ್ಟೊಂದು ನೋಡಕ್ ಆಗ್ತಿಲ್ಲ. ಒಂದು ಐಸ್ ಕ್ರೀಮ್ 299 ಅಂದ್ರೆ ಜಾಸ್ತಿನೇ ಏನಂತೆ, ಅದಕ್ಕೆ ಬರೋಣ 70 ಬಂದಿದ್ದೀವಿ. ಏನೋ ಕ್ರಿಕೆಟ್ ಮ್ಯಾಚ್ ನಡೆಯುತ್ತಂತ ಏನೋ ಸ್ಕ್ರೀನ್ ಹಾಕೋದೇ ಇಲ್ಲ. ಇವಾಗ ಮನೆಗೆ ಹೋಗೋ ಟೈಮ್ ಆಯಿತು. ಮನೆಗೆ ಹೋಗೋದಾ? ನೋ ಹಿಂದಿ, ಓನ್ಲಿ. ಆಹಾ, ಕ್ಯಾ ಬಾತ್ ಹೈ, ಸೆನ್ಸರ್ ಕ್ಯಾ ಬಾತ್ ಹೈ. ಸಗೇಶ್ ಇವಾಗ ಟೈಮ್ ಆಗ್ತೈತೆ, ಅದಕ್ಕೆ ಕಾರ್ನ ಬುಕ್ ಮಾಡಿದ್ದೀವಿ. ಬರೋಕ್ಕೆ ಇನ್ನೊಂದು 5 ನಿಮಿಷದಲ್ಲಿ ಬರ್ತೈತೆ. ಅದಕ್ಕೆ ಇಲ್ಲಿ ಸ್ವಲ್ಪ ಇದೇನೋ ವಾಟರ್ ಥರ ಏನೋ ಲೈಟಿಂಗ್ ಎಲ್ಲ ಬರ್ತೈತೆ, ಅದಕ್ಕೆ ಇಲ್ಲಿ ಸ್ವಲ್ಪ ನೋಡಕ್ ಬಂದಿದ್ದೀವಿ. X6 ಮಾಮ ಈಗ ಬಂದೈತೆ ಈಗ. ಐ ವದ್ದು GT బాయ్ ఏషియన్ ఫినిక్స్ మాల్ ఆఫ్ ఏషియా. మీరు ఇక్కడ చూసుకుంటారు కదా, అక్కడ పోయి BMW చూసుకున్నా. Slight right, then make a U-turn at pillar number 58.
ಸೊ ಗೈಸ್ ಇವಾಗ ನಾವು ಮನೆಗೆ ಬಂದಿದ್ದೀವಿ. ಸೊ ಈ ವ್ಲಾಗ್ ನ ಇಲ್ಲೇ ಏನ್ ಮಾಡ್ತಾ ಇದ್ದೀನಿ, ಏನಕ್ಕಂದ್ರೆ ಟೈಮ್ ಜಾಸ್ತಿ ಆಗ್ತೈತೆ. ಇಲ್ಲಿ ಬರಕ್ಕೆ ಒಂದು 11:30 ಆಗ್ತೈತೆ. ಸೊ ಈ ವ್ಲಾಗ್ ನ ಏನ್ ಮಾಡಕ್ಕೆ ಟೈಮ್ ಇಲ್ಲ, ಅದಕ್ಕೆ ಬಾಯ್. ನೆಕ್ಸ್ಟ್ ವ್ಲಾಗ್ ನಾಳೆ ತೆಗಿತೀನಿ. ನಾಳೆ ಹೆಂಗಿರುತ್ತಂತ ನನಗೆ ಗೊತ್ತಿಲ್ಲ. ನನ್ನ ಬಾಡಿ ಹೆಂಗ್ ವಿಚಿತ್ರಗಳು ಆಡುತ್ತಂತ ನನಗೆ ಗೊತ್ತಿಲ್ಲ. ನಾಳೆ ನೋಡೋದ. ಬಾಯ್.